ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಹಾಗೆ ಈ ಹುದ್ದೆಗಳು ರದ್ದಾಗುತ್ತಾವ ಅಂತ ಕೆಲವು ಅಭ್ಯರ್ಥಿಗಳು ಕೇಳ್ತಾ ಇದ್ರು. ಹಾಗೆ ಈ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಸದನದಲ್ಲಿ ಚರ್ಚೆ ಆಗಿದೆ. ಸೊ ಇದ್ರ ಬಗ್ಗೆ ಕಂದಾಯ ಸಚಿವರು ಏನು ಹೇಳಿದ್ದಾರೆ ಅಂತಲೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸೊ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಮೊದಲಿಗೆ ಇಲ್ಲಿ 2 ದಿನದ ಹಿಂದೆ ಒಂದು ಪೇಪರ್ನಲ್ಲಿ ಬಂದಿತ್ತು. ಸೊ ಇಲಾಖೆಗಳ ನೇಮಕಾತಿ ಹಾದಿ ಅಂತ ಇಲ್ಲಿ ಕೊಟ್ಟಿದ್ದರು. ಸೊ ಇದರಲ್ಲಿ ಭೂಮಾಪಕರ ಇಲಾಖೆಯಲ್ಲಿ ಏನೈತಿ, ಈ ಬಾರಿ ಭೂಮಾಪಕರ ಹುದ್ದೆ ಪೈಕಿ 650 ಹುದ್ದೆಗಳನ್ನ ಹೆಚ್ಚುವರಿಯಾಗಿ ನೇಮಕ ಭರ್ತಿ ಮಾಡಲು ಹೊಸ ಅಧಿಸೂಚನೆಯನ್ನು ಹೊರಡಿಸಲಿದೆ ಅಂತಲೂ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ 750 ಹುದ್ದೆಗಳು ಈಗ ಅಧಿಸೂಚನೆಯನ್ನು ಹೊರಡಿಸಿ ಅದರ ಬಗ್ಗೆ ಎಕ್ಸಾಮನ್ನು ಫಿಕ್ಸ್ ಮಾಡಿದ್ರು, ಅದು ಕ್ಯಾನ್ಸಲ್ ಆಯಿತು. ಸೊ ಇದಕ್ಕೆ ಮತ್ತು 650 ಹೆಚ್ಚುವರಿ ಹುದ್ದೆಗಳನ್ನ ಇಲ್ಲಿ ನೇಮಕಕ್ಕೆ ಏನೈತಿ ಅಧಿಸೂಚನೆಯನ್ನು ಹೊರಡಿಸಲಿದ್ದಾರೆ ಅಂದರು. ಸೊ ಇದನ್ನು ಹೊರಡಿಸಿದ್ರಂದ್ರೆ ಸೊ ಮತ್ತು ಈ 750 ಇವೆರಡು ಕೂಡಿ ಎಕ್ಸಾಮ ನಡೆಸೋ ಸಾಧ್ಯತೆ ಅದ. ಸೊ ಇವೆರಡನ್ನು ಕೂಡಿಸಿದಾಗ ಏನೈತಿ ಸುಮಾರು 1400 ಹುದ್ದೆಗಳ ಸಮೀಪ ಬರ್ತವೆ. ಸೊ ಇವೆರಡನ್ನು ಕೂಡಿಸಿದಾಗ 4 ರಿಂದ 5 ತಿಂಗಳ ನಂತರ ಏನೈತಿ ಈ ಎಕ್ಸಾಮ ನಡೆಯೋ ಸಾಧ್ಯತೆ ಆಗ್ತದೆ ಈ ಎಲ್ಲ ನೋಡಿದಾಗ. ನೆಕ್ಸ್ಟ್ ಒಂದು ವೇಳೆ ಈ 750ಕ್ಕೆ ಅಷ್ಟು ನಡೆಸಿದ್ರೆ ಅಂದ್ರೆ 3 ರಿಂದ 4 ತಿಂಗಳ ಒಳಗಾಗಿ ಇದನ್ನು ಎಕ್ಸಾಮ್ ನಡೆಸ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಸದನದಲ್ಲಿ ಈ ಹುದ್ದೆಗಳ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಶಶಿಕಲಾ ಜೊಲ್ಲೆ ಅನ್ನೋ ಶಾಸಕಿಯವರು ಕೇಳಿದ ಪ್ರಶ್ನೆಗೆ ಕಂದಾಯ ಸಚಿವರು ಇಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಬೋದು ನೀವು. ಸೊ ಇಲ್ಲಿ ರಾಜ್ಯದಲ್ಲಿ ಮಂಜೂರಾದ ಭೂಮಾಪಕರ ಸಂಖ್ಯೆ ಎಷ್ಟು, ಹಾಗೆ ಭರ್ತಿಯನ್ನು ಎಷ್ಟು ಈಗ ಮಾಡಿದ್ದಾರೆ ಅಂತಲೂ ಕೇಳಿದ್ದಾರೆ. ಇಲ್ಲಿ 4000 ಚಿಲ್ಲರೆ ಹುದ್ದೆಗಳು ಏನೈತಿ ಇಲ್ಲಿ ಟೋಟಲ ಮಂಜೂರಾಗಿದ್ದು, ಅದರಲ್ಲಿ 3000 ಚಿಲ್ಲರೆ ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡಿದರು. ಇನ್ನು ಹತ್ತತ್ರ 1000 ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಭೂಮಾಪಕರ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 750 ಏನೈತಿ ಈಗಾಗಲೇ ನೇಮಕಾತಿ ಭರ್ತಿ ಮಾಡಲು ಸರ್ಕಾರದಿಂದ ಅನುಮತಿಸಿ ಅದರಂತೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಸೊ ಅದೀಗ ಏನೈತಿ ಇಲ್ಲಿ ನೇರವಾಗಿ ನೇಮಕಾತಿಯಿಂದ ಭರ್ತಿ ಮಾಡಲು ಕೋರಲಾಗಿತ್ತು. ಸೊ ಅದಕ್ಕೆ ಇಲ್ಲಿ ಇದನ್ನು ತಾತ್ಕಾಲಿಕವಾಗಿ ಏನೈತಿ ರದ್ದನ್ನು ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ KPSCಗೆ ಇದು ಹೋಗಿತ್ತು. ಸೊ ಇಲ್ಲಿ ತಾತ್ಕಾಲಿಕವಾಗಿ ರದ್ದು ಮಾಡಿ ನೆಕ್ಸ್ಟ್ ಇದರ ಮುಂದೆ ಏನೈತಿ ಈ 650 ಹುದ್ದೆಗಳಿದಾವೆ. ಸೊ ಇದರೊಂದಿಗೆ ಕರೆಯುವ ಸಾಧ್ಯತೆ ಅದ. ಸೊ ಇವೆರಡನ್ನು ಕೂಡಿಸಿ ಏನೈತಿ ಎಕ್ಸಾಮನ್ನು ನಡೆಸ್ಬೋದು. ಹಾಗೆ ಇಲ್ಲಿ 1000 ಹುದ್ದೆಗಳು ಏನೈತಿ ಲೈಸೆನ್ಸ್ ಸರ್ವೇಯರ್ನ ಕೂಡ ಆಯ್ಕೆಯನ್ನು ಮಾಡಿಕೊಳ್ಳಲು ಏನೈತಿ ಇದರ ಸಂಬಂಧಪಟ್ಟ ಹಾಗೆ ಏನೈತಿ ಆರ್ಥಿಕ ಇಲಾಖೆಯ ಸಹಮತ ಕೋರಿ ಇಲ್ಲಿ ಪ್ರಸ್ತಾವನೆಯನ್ನು ಇಲ್ಲಿ ಸಲ್ಲಿಸಲಾಗಿರುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಿರ್ತಾರೆ. ನೆಕ್ಸ್ಟ್ ಸೊ ಈ ಒಳ ಮೀಸಲಾತಿ ಏನೈತಿ, ಸೊ ಇದರ ಬಗ್ಗೆ ಸಂಪೂರ್ಣವಾಗಿದೆ ಜಾರಿಯನ್ನು ಮಾಡಿದ್ದಾರೆ. ಸೊ ಇಲ್ಲಿ SC ಒಳ ಮೀಸಲು ಈಗ ಅಧಿಕೃತ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 3 ಪ್ರವರ್ಗ ಮಾಡಿ 6%, 6% ಹಾಗೂ 5% ಏನೈತಿ ಇಲ್ಲಿ 3 ವರ್ಗಗಳಾಗಿ ಇಲ್ಲಿ ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸೊ ಈ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಏನೈತಿ 13,217 ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾರ್ಮನ್ನು ಮಾಡಿರ್ತಾರೆ. ಸೊ ಇದು ದೇಶದ 28 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಟೋಟಲ್ 28 ಗ್ರಾಮೀಣ ಬ್ಯಾಂಕ್ಗಳಲ್ಲಿ 13,217 ಹುದ್ದೆಗಳು. ಹಾಗೆ ಇಲ್ಲಿ ಕರ್ನಾಟಕದ ಯಾವ್ಯಾವ ಬ್ಯಾಂಕ್ ಅಂತ ನೋಡೋದಾದರೆ ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು, ಹಾಗೆ ಈ ಧಾರವಾಡದ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಒಂದು. ಸೊ ಇವೆರಡು ಬ್ಯಾಂಕ್ಗಳ ಸಂಬಂಧಪಟ್ಟ ಹಾಗೆ ಏನೈತಿ ಟೋಟಲ 1425 ಹುದ್ದೆಗಳು. ಸೊ ಕರ್ನಾಟಕಕ್ಕಷ್ಟೇ ಏನೈತಿ ಇಲ್ಲಿ 1425 ಹುದ್ದೆಗಳಿದಾವೆ. ಸೊ ಇದರಲ್ಲಿ 800 ಏನೈತಿ ಇಲ್ಲಿ ಮಲ್ಟಿಪರ್ಪಸ್, ಹಾಗೆ ಆಫೀಸರ್ಸ್ಗೆಲ್ಲ 500 ಅದಾವು. ಸೊ ಇವೆರಡಕ್ಕೂ ಏನೈತಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಇದರೊಂದಿಗೆ 75 ಇಲ್ಲಿ ಸ್ಕೇಲ್ 2 ವಿಭಾಗ, ಹಾಗೆ CA ಮತ್ತು ಕಾನೂನು ವಿಭಾಗದ 5, IT ವಿಭಾಗದ 10, ಸೊ ಕೃಷಿ ವಿಭಾಗದ 34 ಹುದ್ದೆಗಳು ಇಲ್ಲಿ ಟೋಟಲ್ ಆಗಿ 1425 ಹುದ್ದೆಗಳು ಇರ್ತಾವೆ. ಸೊ ಇದು ಕರ್ನಾಟಕಕ್ಕೆ ಮಾತ್ರ ಇರ್ತದೆ. ಮತ್ತು ಎಕ್ಸಾಮ್ ನೋಡೋದಾದರೆ ಇದು
ಕನ್ನಡದಲ್ಲಿಯೂ ಕೂಡ ಇರ್ತದೆ. ಸೊ ಇದನ್ನು IBPS ದವರು ಇದನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಏನಂದ್ರೆ 2 ಪೇಜ್ ಎಕ್ಸಾಮ. ಫಸ್ಟ್ ಪ್ರಿಲಿಮ್ಸ, ನೆಕ್ಸ್ಟ್ ಮೇನ್ಸ, ಹಾಗೆ ಇಂಟರ್ವ್ಯೂ ಕೂಡ ಇದಕ್ಕೆ ಇರ್ತದೆ. ಸೊ ಇಂಟರ್ವ್ಯೂ ಇದಕ್ಕೆ ಇಲ್ಲಿ ಸ್ಕೇಲ್ 2 ವಿಭಾಗ ಏನದಾವಲ್ಲ ಇವಕ್ಕೆ ಇರ್ತದೆ. ಸ್ಕೇಲ್ 1, ಸ್ಕೇಲ್ 2 ಇವು ನೆಕ್ಸ್ಟ್ ವಿಭಾಗ. ಇಲ್ಲಿ ಮಲ್ಟಿಪರ್ಪಸ್ಗೆ ಏನೈತಿ ಇದಕ್ಕೆ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕೃಷಿ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪರೀಕ್ಷೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಒಳ ಮೀಸಲಾತಿ ಅನ್ವಯ ಮೊದಲ ನೇಮಕ ಯಾರ್ದು ಅಂದ್ರೆ ವೈದ್ಯರದು ಅಂತ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇನ್ನು ಲ್ಯಾಂಡ್ ಸರ್ವೇರ್ ಬಗ್ಗೆ ನೀವು ಪ್ರಿಪೇರ್ ಆಗ್ತಿದ್ರೆ ಇಲ್ಲಿ ನೋಡ್ಬೋದು. 200ಕ್ಕಿಂತ ಹೆಚ್ಚಿನ ವಿಡಿಯೋಗಳು ನಮ್ಮ ಒಂದು ಚಾನಲ್ನಲ್ಲಿ ಇದ್ದಾವೆ. ಸೊ ಅವುಗಳನ್ನ ನೋಡ್ಬೋದು. ಸೊ ಇದರಲ್ಲಿ ಕೆಲವೊಂದು ಪೇಯ್ಡ್ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ವಿಡಿಯೋಗಳನ್ನು ನೋಡಬೇಕು. ಹಾಗೆ ಕೆಲವೊಂದು ನೀವು ಫ್ರೀಯಾಗಿ ಕೂಡ ನೋಡ್ಬೋದು. ಸೊ ಇಲ್ಲಿ ಟೋಟಲ್ 200+ ವಿಡಿಯೋಗಳಿದಾವೆ. ಹಾಗೆ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡಿದ್ದು ವಿಡಿಯೋಗಳಿದಾವೆ. ಇವು 40 ವಿಡಿಯೋಗಳಿದಾವೆ. ಇವುಗಳನ್ನು ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಹಾಗೆ ಫಿಸಿಕ್ಸ್ ಕ್ಲಾಸಸ್ಗಳು ಇಲ್ಲಿ ಇದಾವೆ. 26 ವಿಡಿಯೋ ಇದಾವೆ ಇಲ್ಲಿ ಫಿಸಿಕ್ಸ್ ಮೇಲೆ. ನೆಕ್ಸ್ಟ್ ಮೆಂಬರ್ಶಿಪ್ಪ ಯಾವ ರೀತಿ ತೊಗೊಳ್ಳೋದಂದ್ರೆ ನೀವು ನಮ್ಮೊಂದು ಚಾನಲ್ ಹೋಮ್ ಪೇಜ್ನಲ್ಲಿ ಜಾಯ್ನ್ ಅನ್ನೋ ಬಟನ್ ಕಾಣುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಮೆಂಬರ್ಶಿಪ್ಪನ್ನು ಪಡ್ಕೋಬೋದು. ಸೊ ಮೆಂಬರ್ಶಿಪ್ನಲ್ಲಿ ಇಲ್ಲಿ 3 ಲೆವೆಲ್ ಇದಾವೆ. ಇಲ್ಲಿ ನೋಡ್ಬೋದು ನೀವು ಲ್ಯಾಂಡ್ ಸರ್ವೇರ್ ಓನ್ಲಿ ಕ್ಲಾಸಸ್ ಇಲ್ಲಿ 119 ರೂಪೀಸ್ಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ತೊಗೊಂಡ ನಂತರ ನಿಮ್ಗೆ ಓನ್ಲಿ ಕ್ಲಾಸಸ್ಗಳು ಮಾತ್ರ ಇಲ್ಲಿ ಅವೈಲೇಬಲ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ ಸರ್ವೇರ್ ಕ್ಲಾಸ್ ಆ್ಯಂಡ್ QP. ಸೊ ಇಲ್ಲಿ 159ಗೆ ಏನೈತಿ ನೀವು ಕ್ಲಾಸ್ ಹಾಗೆ ಕ್ವಶನ್ ಪೇಪರ್ 30ಕ್ಕಿಂತ ಹೆಚ್ಚು ಮಾಡಲ್ ಕ್ವಶನ್ ಪೇಪರ್ ನಿಮ್ಗೆ ಇದರಲ್ಲಿ ವಿತ್ ಸೊಲ್ಯೂಷನ್ ನಿಮ್ಗೆ ದೊರೆತದೆ. ಸೊ ಟೆಲಿಗ್ರಾಮ್ದಲ್ಲಿ ನೀವು ಮೆಸೇಜ್ ಮಾಡಿದರೆ ನಿಮಗೆ PDF ಅನ್ನು ಸೆಂಡ್ ಮಾಡಲಾಗ್ತದೆ. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಲ್ಯಾಂಡ್ ಸರ್ವೇರ್ ಕ್ಲಾಸ್ ಆ್ಯಂಡ್ PDF. ಸೊ ಇಲ್ಲಿ ಕ್ಲಾಸ್ ಆ್ಯಂಡ್ PDFನಲ್ಲಿ ನಿಮ್ಗೆ ಟೋಟಲ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಜಿಯೋಗ್ರಫಿ ಟಾಪಿಕ್ ವೈಸ್ ನೋಟ್ಸ್ ನಿಮ್ಗೆ ಸಿಗ್ತದೆ. ಹಾಗೆ ಇಲ್ಲಿ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ ವಿತ್ ಡೀಟೇಲ್ ಅನಾಲಿಸಿಸ್ ಕೂಡ ನಿಮ್ಗೆ ದೊರೀತದೆ. ಹಾಗೆ 30ಕ್ಕಿಂತ ಹೆಚ್ಚು ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ಗಳು ದೊರೀತವೆ. ನೆಕ್ಸ್ಟ್ ಇಲ್ಲಿ ಫಿಸಿಕ್ಸ ಮತ್ತು ಮ್ಯಾಥಮೆಟಿಕ್ಸ ಕ್ಲಾಸಸ್ ಇದಾವೆ. ಸುಮಾರು 100ಕ್ಕಿಂತ ಹೆಚ್ಚು ವಿಡಿಯೋಗಳು ಏನೈತಿ ಈ ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಕ್ಲಾಸಸ್ ಮೇಲೇನ ಅದಾವೆ. ಹಾಗೆ ಮ್ಯಾಥಮೆಟಿಕ್ಸ ಕ್ವಶನ್ ಬ್ಯಾಂಕ್ ಒಂದು ಸಿಗ್ತದೆ. ಸೊ ಈ ಕ್ವಶನ್ ಬ್ಯಾಂಕ್ನಲ್ಲಿ 1000+ ಏನೈತಿ ಕ್ವಶನ್ಗಳು ವಿತ್ ಆನ್ಸರ್ ಕೂಡ ಇದರಲ್ಲಿ ಅದಾವ ಕ್ವಶನ್ ಬ್ಯಾಂಕ್ನಲ್ಲಿ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಮೆಸೇಜ್ ಮಾಡಲು ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ. ಹಾಗೆ ವಿಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಹಾಗೂ ಲೈಕನ್ನು ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.